ಇನ್ನು ಕುಮಟಾ ತಾಲೂಕಿನ ಹಿರೇಗುತ್ತಿ ಹೈಸ್ಕೂಲ್ನಲ್ಲಿ ಲಯನ್ಸ್ ಕ್ಲಬ್ ಅಂಕೋಲಾ ಕರಾವಳಿಯಿಂದ ಉಚಿತ ದಂತ ಸುರಕ್ಷತಾ ಮಾಹಿತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಸೆಕೆಂಡರಿ ಹೈಸ್ಕೂಲ್ ಹಿರೇಗುತ್ತಿ ಹಾಗೂ ಲಯನ್ಸ್ ಕ್ಲಬ್ ಅಂಕೋಲಾ ಕರಾವಳಿಯ ಸಂಯುಕ್ತಾಶ್ರಯದಲ್ಲಿ ಹಿರೇಗುತ್ತಿ ಹೈಸ್ಕೂಲ್ನಲ್ಲಿ ನಡೆದ ಉಚಿತ ದಂತ ಸುರಕ್ಷತಾ ಮಾಹಿತಿ ಶಿಬಿರವನ್ನು ಮಹಾತ್ಮ ಗಾಂಧಿ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಹೊನ್ನಪ್ಪ ಎನ್ ನಾಯಕ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಶಿಕ್ಷಣವು ಮನುಷ್ಯನಲ್ಲಿ ಉತ್ತಮ ಸಂಸ್ಕಾರ, ಸಂಸ್ಕೃತಿ, ಸಹನಶೀಲ ಗುಣಗಳನ್ನು ಬೆಳೆಸುತ್ತಿವೆ. ತ್ಯಾಗ ಮೌಲಿಕ ಪರಿಕಲ್ಪನೆ, ಸ್ವಾರ್ಥವನ್ನ ಮರೆತು ಪರರ ಉಪಚಾರಕ್ಕೆ ಮುಂದಾಗಬೇಕು. ಶರೀರ ಸ್ವಾರ್ಥಕ್ಕಾಗುವುದು ಪರೋಪಕಾರದಿಂದಲೇ ಎಂಬಂತೆ ನಮ್ಮ ಲಯನ್ಸ್ ಕ್ಲಬ್ ಅಂಕೋಲಾ ಕರಾವಳಿ ಕಾರ್ಯನಿರ್ವಹಿಸುತ್ತಿದೆ. ವಿದ್ಯಾರ್ಥಿಗಳು ಸೇವಾ ಮನೋಭಾವನೆಯ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಲಯನ್ಸ್ ಕ್ಲಬ್ ಅಂಕೋಲಾ ಕರಾವಳಿ ಅಧ್ಯಕ್ಷರಾದ ದೇವಾನಂದ ಗಾಂವ್ಕರ್ ಮಾತನಾಡಿ, ನಾನು ಕಲಿತ ಹಿರೇಗುತ್ತಿ ಹೈಸ್ಕೂಲ್ ನನ್ನ ಬದುಕಿಗೆ ಗಟ್ಟಿಯಾದ ಸೈದ್ಧಾಂತಿಕವಾದ ನೆಲೆಗಟ್ಟನ್ನು ಕಟ್ಟಿಕೊಟ್ಟಿದೆ. ಈ ಹೈಸ್ಕೂಲ್ನಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳೇ ನಡೆಸಿಕೊಡುವುದು ಸಂತಸದ ವಿಷಯ ಹಾಗೂ ಇತರ ಶಾಲೆಗಳಿಗೂ ಮಾದರಿಯಾಗಿದೆ ಎಂದು ಹೇಳಿದರು. ನಾವು ಇಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಶಾಲೆ ನ್ಯಾಷನಲ್ ಹೈವೇದಲ್ಲಿ ಇರುವುದರಿಂದ ಎಜುಕೇಶನ್ ಮತ್ತು ಹೆಲ್ತ್ ಅನೇಕ ಕಾರ್ಯಕ್ರಮಗಳು ನಮ್ಮಲ್ಲಿ ಬರ್ತವೆ. ಆದರೆ ಇಂಥ ವಿಶಿಷ್ಟಪೂರ್ಣವಾದ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ ಒಂದು ಕೂಡಲೇ ನನಗೆ ಸಂತೋಷ ಆಯಿತು ಮತ್ತು ನಾನು ಆಗಲೇ ಮುಖ್ಯಾಧ್ಯಾಪಕರಿಗೆ ಸೂಚನೆಯನ್ನು ಕೊಟ್ಟೆ. ಮುಖ್ಯವಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷರು, ನಮ್ಮ ಸ್ನೇಹಿತರು, ರಿಸನ್ ಚೇರ್ಪರ್ಸನ್ ನಿವೃತ್ತ ಡಿಎಫ್ಒ ಲಯನ್ನ ರವಿ ಎಚ್ ನಾಯಕ ಮಾತನಾಡಿ, ನಾನು ಕಲಿತ ಹಿರೇಗುತ್ತಿ ಹೈಸ್ಕೂಲ್ ಉತ್ತಮ ವಿಜ್ಞಾನ ಪ್ರಯೋಗಾಲಯ, ಕಂಪ್ಯೂಟರ್ ಲ್ಯಾಬ್, ಪ್ರೊಜೆಕ್ಟರ್ ವ್ಯವಸ್ಥೆ ಹೊಂದಿದ್ದು ಆಧುನಿಕತೆಗೆ ತಕ್ಕಂತೆ ಇಂದು ಶಿಕ್ಷಣ ನೀಡುವ ಮೂಲಕ ಜಿಲ್ಲೆಯಲ್ಲಿ ಪ್ರಸಿದ್ಧ ವಿದ್ಯಾಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅಂದರೆ 46 ವರ್ಷಗಳ ಹಿಂದೆ 1978ರ SSLC ವಿದ್ಯಾರ್ಥಿಯಾಗಿ ಈ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿ ಇಂದಿಗೆ 46 ವರ್ಷಗಳ ನಂತರ ಹೆಚ್ಚು ಕಡಿಮೆ 10th B ಕ್ಲಾಸು ಇದೇ ಒಂದು ಜಾಗೆಯಲ್ಲಿ ಇತ್ತು ಅಂತ ನನಗೆ ಕಲ್ಪನೆ ಕೊಡ್ತಾ ಉಂಟು. ಆ ಜಾಗೆಯಲ್ಲಿ ಇದ್ದು ನಾನು ಇವತ್ತು ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿ ಇವತ್ತಿನ ಉಚಿತ ದಂತ ತಪಾಸಣೆ ಹಾಗೂ ದಂತ ಸುರಕ್ಷಾ ಮಾಹಿತಿ ಶಿಬಿರದ ಅಧ್ಯಕ್ಷೀಯ ಮಾತುಗಳನ್ನು ಆಡುತ್ತಿರುವುದು ನನಗೆ ಅತೀವ ಸಂತೋಷ ಹಾಗೂ ಅಭಿಮಾನ ಅನಿಸುತ್ತದೆ. ಆದ್ಮೇಲೆ ಪ್ರಥಮವಾಗಿ ನಾನು ಈ ಶಾಲೆಯ ಮುದ್ದು ವಿದ್ಯಾರ್ಥಿಗಳಿಗೆ ಪ್ರಪ್ರಥಮವಾಗಿ ನನ್ನ ಒಂದು ಅಭಿಮಾನದ ಮಾತುಗಳನ್ನು ಆಡ್ತೇನೆ. ಯಾಕಂತೇಳಿದ್ರೆ ಈ ಕಾರ್ಯಕ್ರಮವನ್ನು ಸಂಯೋಜಿಸಬೇಕಾದ್ರೆ ಹೆಡ್ಮಾಸ್ಟರ್ ಜೊತೆ ನಾನು ನಾವು ಹತ್ರ ಮಾತನಾಡಿದೆ. ಅವರು ಜವಾಬ್ದಾರರೇ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ಪೂರ್ತಿ ಕಾರ್ಯಕ್ರಮವನ್ನು ನಿರ್ದೇಶಿಸಿದೆ ಅನ್ನುವಂಥ ಒಂದು ಮಾತನಾಡಿದರು. ನಾನು ಅತ್ಯಂತ ಖುಷಿಯಿಂದ ಇಲ್ಲ, ಈ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮ ವಿದ್ಯಾರ್ಥಿನಿಯಲ್ಲಿ ನಿರ್ವಹಿಸುವಂತ ಮಾತನಾಡಿದೆ. ಅದೇ ರೀತಿಯಾಗಿ ಅತ್ಯಂತ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ. ಅದ್ರ ಜೊತೆ ಒಂದು ಮಾತು ಹೇಳಿದ್ರೆ, ನಾವು ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಸಮಾಜಕ್ಕೆ ಉತ್ತೇಜನ ಅಂದ್ರೆ ಎನ್ಕರೇಜ್ ಉತ್ತೇಜನವನ್ನು ಏನು ನಾವು ನೀಡ್ತೇವೆ ಅದು ನಮ್ಮ ಮುಂದಿನ ತಲೆಮಾರಿನ ಆಸ್ತಿ ಆಗ್ತದೆ. ಆ ನಿಟ್ಟಿನಲ್ಲಿ ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರನ್ನು ಈ ಮಕ್ಕಳಿಗೆ ಕಾರ್ಯಕ್ರಮ ನಿರ್ವಹಿಸುವ ರೀತಿ ಈ ರೀತಿಯಾದ ಒಂದು ಅನುಭವವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಈ ಶಾಲೆಯ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರೊಂದಕ್ಕೆ ತುಂಬು ಹೃದಯದ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತೇವೆ.
ಆಶ್ರಯ ಫೌಂಡೇಶನ್ ಅಧ್ಯಕ್ಷರಾದ ರಾಜೀವ್ ಗಾಂವ್ಕರ್ ಮಾತನಾಡಿ, ಪರೋಪಕಾರಾರ್ಥಂ ಇದಂ ಶರೀರಂ ಎಂಬಂತೆ ಅಂಕೋಲಾ ಲಯನ್ಸ್ ಕ್ಲಬ್ 10 ಹಲವು ಜನೋಪಯೋಗಿ ಕಾರ್ಯಕ್ರಮಗಳ ಮೂಲಕ ಉತ್ತರ ಕನ್ನಡ ಜಿಲ್ಲೆಯನ್ನು ಸದಾ ಸಕ್ರಿಯವಾಗಿರಿಸುವಲ್ಲಿ ಕಾರ್ಯತತ್ಪರವಾಗಿದೆ. ಈ ಶಿಬಿರ ನಡೆಸಿದ ಲಯನ್ಸ್ ಕ್ಲಬ್ ಅಂಕೋಲಾ ಕರಾವಳಿ ಅವರಿಗೆ ಧನ್ಯವಾದ ಸಮರ್ಪಿಸಿದರು. ದಂತ ಸುರಕ್ಷತೆ ಬಗ್ಗೆ ಮಾಹಿತಿ ನೀಡಲು ಆಗಮಿಸಿದ ಅಂಕೋಲಾದ ಉಮಾ ದಂತ ಚಿಕಿತ್ಸಾಲಯದ ಡಾಕ್ಟರ್ ಕರುಣಾಕರ ನಾಯ್ಕ್ ಮಾತನಾಡಿ, ಆರೋಗ್ಯವೇ ಭಾಗ್ಯ. ಒಬ್ಬ ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಗೆ ಹಲ್ಲಿನ ಆರೋಗ್ಯ ಅತಿ ಅವಶ್ಯಕ. ಬಾಯಿ ಎನ್ನುವುದು ನಮ್ಮ ದೇಹದ ಪ್ರವೇಶದ್ವಾರವಿದ್ದಂತೆ. ಹಲ್ಲಿನ ಆರೋಗ್ಯ ಚೆನ್ನಾಗಿದ್ದಲ್ಲಿ ಮಾತ್ರ ಮನುಷ್ಯನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಪರಿಪೂರ್ಣವಾಗಿರಲು ಸಾಧ್ಯವಾಗಿರುತ್ತದೆ ಎಂದರು. ಒಂದರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ದಂತ ತಪಾಸಣೆ ಮಾಡಿ ಲಯನ್ಸ್ ಕ್ಲಬ್ ಅಂಕೋಲಾ ಕರಾವಳಿ ವತಿಯಿಂದ ಉಚಿತವಾಗಿ ಟೂತ್ ಪೇಸ್ಟ್ ವಿತರಿಸಿದರು. ಕಾರ್ಯಕ್ರಮ ಸಿಂಚನ ಸಂಗಡಿಗರೊಂದಿಗೆ ಆರಂಭವಾಯಿತು. ವಿದ್ಯಾರ್ಥಿ ಪ್ರತಿನಿಧಿ NV ಶಿರಣಾಗ ಸರ್ವರನ್ನು ಸ್ವಾಗತಿಸಿದರು. ನಿರೀಕ್ಷಾ ನಾಯಕ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು. ರಜತ ನಾಯಕ ವಂದಿಸಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಲಯನ್ಸ್ ಮಹಾಂತೇಶ ರೇವಡಿ, ಹೈಸ್ಕೂಲ್ ಮುಖ್ಯಾಧ್ಯಾಪಕ ರೋಹಿದಾಸ್ ಎಸ್ ಗಾಂವ್ಕರ್, ಲಯನ್ಸ್ ಕ್ಲಬ್ ನಿಕಟಪೂರ್ವ ಅಧ್ಯಕ್ಷರಾದ ಮಂಜುನಾಥ ಹರಿಕಂತ್ರ, ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಮಂಜುನಾಥ ನಾಯಕ, ಲಯನ್ಸ್ ಕ್ಲಬ್ ಸದಸ್ಯರಾದ SR ಉಡುಪಿ, NR ನಾಯಕ, ಗಣಪತಿ ನಾಯಕ, ಸದಾನಂದ ಶೆಟ್ಟಿ, NT ನಾಯಕ, ಉದ್ದಂಡ ಗಾಂವ್ಕರ್, ಶ್ರೀಮತಿ ಸುಮನ್ ಫರ್ನಾಂಡಿಸ್, ಹೈಸ್ಕೂಲ್ ಮತ್ತು ಆಂಗ್ಲ ಮಾಧ್ಯಮ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. ರಾಮು N ಹಿರೇಗುತ್ತಿ, ನುಡಿಸಿರಿ ನ್ಯೂಸ್.